ಪಾರ್ವತೀದೇವಿಯೊಮ್ಮೆ ಸ್ನಾನಕ್ಕೆ ಹೋಗುವ ಮುನ್ನ ತನ್ನ ದೇಹದ ಮಣ್ಣಿನಿಂದ ಒಂದು ಸುಂದರ ಬಾಲಕನನ್ನು ನಿರ್ಮಿಸಿ ಅವನಿಗೆ ಜೀವ ತುಂಬಿ ಯಾರನ್ನೂ ಒಳಗೆ ಬಿಡಬಾರದು ಎಂದು ಕಾವಲು ಕೆಲಸ ಕೊಟ್ಟಳು. ಕೆಲವೇ ಹೊತ್ತಿನಲ್ಲಿ ಶಿವನು ಮನೆಗೆ ಬಂದಾಗ ಈ ಹೊಸ ಬಾಲಕ ಅವನನ್ನು ನಿಲ್ಲಿಸಿ ಒಳಗೆ ಬಿಡಲಿಲ್ಲ. ಕೋಪಗೊಂಡ ಶಿವನು ತನ್ನ ತ್ರಿಶೂಲದಿಂದ ಬಾಲಕನ ತಲೆಯನ್ನು ಕಡಿದನು. ದುಃಖದಿಂದ ಕಂಗಾಲಾದ ಪಾರ್ವತಿ ಜಗತ್ತನ್ನೇ ನಾಶ ಮಾಡುವುದಾಗಿ ಉಗ್ರರೂಪ ತಾಳಿದಾಗ ಶಿವನು ತಪ್ಪನ್ನು ಅರಿತು ಗಣಗಳಿಗೆ ಆಜ್ಞಾಪಿಸಿದನು. ಉತ್ತರ ದಿಕ್ಕಿಗೆ ಹೋಗಿ ಮೊದಲ ಸಿಗುವ ಪ್ರಾಣಿಯ ತಲೆಯನ್ನು ತಂದುಕೊಡಿ ಎಂದು. ಅವರಿಗೆ ಆನೆಯೊಂದು ಸಿಕ್ಕಿತು. ಅದರ ತಲೆಯನ್ನು ತಂದಾಗ ಶಿವನು ಅದನ್ನೇ ಬಾಲಕನ ದೇಹಕ್ಕೆ ಜೋಡಿಸಿ ಜೀವ ತುಂಬಿದನು. ಆತನಿಗೆ ಗಣಪತಿ, ಗಣೇಶ ಎಂಬ ಹೆಸರು ನೀಡಿ, ಯಾವ ಪೂಜೆಯಾದರೂ ಮೊದಲು ನಿನ್ನನ್ನೇ ಆರಾಧಿಸಬೇಕು ಎಂದು ವರ ನೀಡಿದನು. ಆ ದಿನದಿಂದ ಗಣಪತಿ ಎಲ್ಲಾ ಕಾರ್ಯಗಳ ಆರಂಭದ ದೇವರು, ವಿಘ್ನಗಳನ್ನು ದೂರ ಮಾಡುವ ವಿಘ್ನಹರ್ತ ಎಂದು ಭಕ್ತಿ ಪ್ರೀತಿಯಿಂದ ಪೂಜಿಸಲ್ಪಡುತ್ತಾನೆ.